ನಮಸ್ಕಾರ. ಇವತ್ತಿನ ಈ ವಿಶೇಷ ಅಧ್ಯಯನಕ್ಕೆ ಸ್ವಾಗತ. ನಾನಿಲ್ಲಿ ನಮಸ್ಕಾರ. ಆ, ಗ್ರೌಂಡ್ನಲ್ಲಿ ನಾವು ಕಬಡ್ಡಿ ಅಥವಾ ಕ್ರಿಕೆಟ್ ಆಡುವಾಗ ಜೋರಾಗಿ ಓಡಿದ ತಕ್ಷಣ ಉಸಿರು ಕಟ್ಟಿದ ಹಾಗೆ ಆಗುತ್ತಲ್ವಾ? ಯಾಕೆ ಹೀಗಾಗುತ್ತೆ ಅಂತ ನಾವೆಲ್ಲರೂ ಯೋಚನೆ ಮಾಡಿರ್ಬೋದು. ಹೌದು, ಖಂಡಿತ. ಅದು ಲಂಗ್ಸ್ ವೀಕ್ ಇದೆ ಅಂತ ಅಲ್ಲ. ನಮ್ಮ ದೇಹದ ಒಳಗಿರೋ ಪ್ರತಿಯೊಂದು ಜೀವಕೋಶಕ್ಕೂ ಫ್ಯೂಯಲ್ ಅಂದ್ರೆ ಇಂಧನ ಬೇಕು. ಕರೆಕ್ಟ್. ಆ ಫ್ಯೂಯಲ್ಗಾಗಿ ಅವು ಆಕ್ಸಿಜನ್ ಕೇಳುತ್ತಿರ್ತವೆ. ಸೊ ಇವತ್ತಿನ ನಮ್ಮ ಮಿಷನ್ ಏನಂದ್ರೆ, ನಾವು ಉಸಿರಾಡುವಾಗ ಗಾಳಿ ಹೇಗೆ ಎನರ್ಜಿಯಾಗಿ ಬದಲಾಗುತ್ತೆ ಅನ್ನೋ ಮ್ಯಾಜಿಕ್ ಬಗ್ಗೆ ತಿಳ್ಕೊಳ್ಳೋದು. ಹೌದು, ನಾವೆಲ್ಲರೂ ಬ್ರೀತಿಂಗ್ ಮತ್ತು ರೆಸ್ಪಿರೇಷನ್ ಎರಡೂ ಒಂದೇ ಅಂತ ಅಂದ್ಕೊಂಡಿರ್ತೀವಿ. ಆದ್ರೆ ವಿಜ್ಞಾನದ ಪ್ರಕಾರ ಇವೆರಡಕ್ಕೂ ಬಹಳ ವ್ಯತ್ಯಾಸ ಇದೆ. ಅಂದ್ರೆ ಬ್ರೀತಿಂಗ್ ಕೇವಲ ಗಾಳಿಯನ್ನು ಒಳಗೆ ಎಳೆದುಕೊಳ್ಳುವುದು, ಅಂದ್ರೆ ಇನ್ಹೇಲೇಷನ್, ಮತ್ತು ಹೊರಬಿಡುವುದು ಎಕ್ಸ್ಹೇಲೇಷನ್ ಅಷ್ಟೇ ಅಲ್ವಾ? ನಿಜ. ಆದರೆ ರೆಸ್ಪಿರೇಷನ್ ಅನ್ನೋದು ನಮ್ಮ ದೇಹದ ಪ್ರತಿಯೊಂದು ಸೆಲ್ ಒಳಗೆ ನಡೆಯುವ ಒಂದು ಕೆಮಿಕಲ್ ಪ್ರಾಸೆಸ್. ಓಹೋ, ಅಂದ್ರೆ ಗಾಳಿ ಒಳಗೆ ಹೋದ್ಮೇಲೆ ಅಸಲಿ ಕೆಲಸ ಶುರುವಾಗುತ್ತೆ ಅಂತೀರ? ಖಂಡಿತ. ನಾವು ತಿಂದ ಆಹಾರದಲ್ಲಿ ಗ್ಲೂಕೋಸ್ ಇರುತ್ತೆ. ಆ ಗ್ಲೂಕೋಸ್ ಜೊತೆ ನಾವು ಉಸಿರಾಡಿದ ಆಕ್ಸಿಜನ್ ಸೇರಿದಾಗ ಅಲ್ಲಿ ಒಂದು ಸಣ್ಣ ದಹನ ಕ್ರಿಯೆ ನಡೆಯುತ್ತೆ. ವಾವ್! ಆಗ ಎನರ್ಜಿ, ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ರಿಲೀಸ್ ಆಗುತ್ತೆ ಅಲ್ವಾ? ಹೌದು. ಅಂದ್ರೆ ನಾವು ಬೈಕ್ ಓಡಿಸಲು ಪೆಟ್ರೋಲ್ ಹೇಗೆ ಸುಡುತ್ತೇವೋ ಹಾಗೆ ನಮ್ಮ ದೇಹಕ್ಕೆ ಎನರ್ಜಿ ಸಿಗಲು ಈ ಗ್ಲೂಕೋಸ್ ಮತ್ತು ಆಕ್ಸಿಜನ್ ಸೇರಲೇಬೇಕು. ಇದರಿಂದಲೇ ನಮಗೆ ಓಡಾಡಲು, ಆಟವಾಡಲು ಶಕ್ತಿ ಸಿಗೋದು. ಈಗ ಈ ಗಾಳಿ ಒಳಗೆ ಹೋಗುವ ದಾರಿಯ ಬಗ್ಗೆ ಸ್ವಲ್ಪ ನೋಡೋಣ. ಖಂಡಿತ. ಮೂಗಿನ ನಾಸ್ಟ್ರಲ್ಸ್ ಮೂಲಕ ಗಾಳಿ ಮೊದಲು ಒಳಬರುತ್ತೆ. ಅಲ್ಲಿರುವ ಕೂದಲು ನ್ಯಾಚುರಲ್ ಫಿಲ್ಟರ್ನಂತೆ ಕೆಲಸ ಮಾಡುತ್ತೆ. ಆಮೇಲೆ ಆ ಕ್ಲೀನ್ ಗಾಳಿ ಟ್ರೇಕಿಯಾ ಅಂದ್ರೆ ವಿಂಡ್ ಪೈಟ್ ಮೂಲಕ ಲಂಗ್ಸ್ ತಲುಪುತ್ತೆ ಅಲ್ವಾ? ಎಕ್ಸಾಕ್ಟ್ಲಿ. ಲಂಗ್ಸ್ ಒಳಗೆ ಹೋದ್ಮೇಲೆ ಕಥೆ ಇನ್ನೂ ರೋಚಕವಾಗುತ್ತೆ. ಲಂಗ್ಸ್ ಒಳಗೆ ದ್ರಾಕ್ಷಿ ಗೊಂಚಲಿನ ಹಾಗೆ ಕಾಣುವ ಲಕ್ಷಾಂತರ ಸಣ್ಣ ಬಲೂನ್ಗಳಿರ್ತವೆ. ಇವುಗಳನ್ನ ಆಲ್ವಿಯೋಲೈ ಅಂತ ಕರೀತಾರೆ ಅಂತ ನಾನು ಓದಿದ್ದೆ. ಹೌದು. ಇವುಗಳ ಸೈಜ್ ಎಷ್ಟು ಚಿಕ್ಕದಾಗಿದ್ರೂ ನಮ್ಮ ಎರಡೂ ಲಂಗ್ಸ್ನಲ್ಲಿರುವ ಆಲ್ವಿಯೋಲೈಗಳನ್ನ ಬಿಡಿಸಿ ಇಟ್ರೆ ಒಂದು ಟೆನ್ನಿಸ್ ಕೋರ್ಟ್ ಅಷ್ಟು ಜಾಗವನ್ನ ಆಕ್ರಮಿಸ್ತವೆ. ವಾಟ್? ಒಂದು ಟೆನ್ನಿಸ್ ಕೋರ್ಟ್ ಅಷ್ಟಾ? ಅಬ್ಬಾ! ವಾಸ್ತವಾಗಿ ಇಲ್ಲೇ ಗ್ಯಾಸ್ ಎಕ್ಸ್ಚೇಂಜ್ ಆಗೋದು ಅಂತ ಅಂತಾರೆ. ಕರೆಕ್ಟ್. ಆದ್ರೆ ಈ ಗಾಳಿ ಒಳಗೆ ಹೇಗೆ ಎಳೆಯಲ್ಪಡುತ್ತೆ ಅಂತ ಗೊತ್ತಾ? ಲಂಗ್ಸ್ ತಾನಾಗಿಯೇ ಸ್ಪಾಂಜ್ ತರಹ ಗಾಳಿಯನ್ನು ಹೀರ್ಕೊಳ್ಳುತ್ತೆ ಅಂತ ನಾನು ಅಂದುಕೊಂಡಿದ್ದೆ. ಇಲ್ಲ. ಅದು ಹೈ ಪ್ರೆಷರ್ ಮತ್ತು ಲೋ ಪ್ರೆಷರ್ ಆಟ. ಅದಕ್ಕೆ ಡಯಾಫ್ರಮ್ ಎಂಬ ಮಸಲ್ ಕಾರಣ. ಲಂಗ್ಸ್ ಕೆಳಗೆ ಈ ಡಯಾಫ್ರಮ್ ಇರುತ್ತೆ. ನಾವು ಶಾಲೆಯಲ್ಲಿ ಪ್ಲಾಸ್ಟಿಕ್ ಬಾಟಲ್ ಕೆಳಗೆ ರಬ್ಬರ್ ಶೀಟ್ ಎಳೆದರೆ ಒಳಗಿರೋ ಬಲೂನ್ ಊದ್ಕೊಳ್ಳುವ ಎಕ್ಸ್ಪೆರಿಮೆಂಟ್ ಮಾಡಿದ್ವಲ್ಲ, ಅದೇ ಥರನಾ? ಎಕ್ಸಾಕ್ಟ್ಲಿ ಅದೇ ಥರ. ಡಯಾಫ್ರಮ್ ಕೆಳಗೆ ಹೋದಾಗ ಎದೆಯ ಭಾಗದಲ್ಲಿ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿ ಹೊರಗಿನ ಗಾಳಿ ರಭಸವಾಗಿ ಲಂಗ್ಸ್ ಒಳಗೆ ನುಗ್ಗುತ್ತೆ. ಸೂಪರ್ಬ್. ಆಮೇಲೆ ಆ ಆಲ್ವಿಯೋಲೈ ಒಳಗೆ ಹೋದ ಗಾಳಿಗೆ ಏನಾಗತ್ತೆ ಅನ್ನೋದೇ ಅಸಲಿ ಪ್ರಶ್ನೆ. ನಾವು ಒಳಗೆಳೆದುಕೊಳ್ಳುವ ಗಾಳಿಯಲ್ಲಿ 21% ಆಕ್ಸಿಜನ್ ಇರುತ್ತೆ. ಹೌದು. ಆದರೆ ಹೊರಬಿಡುವಾಗ ಅದು 16.4%ಗೆ ಇಳಿಯುತ್ತೆ. ಯಾಕೆಂದ್ರೆ ಉಳಿದ ಆಕ್ಸಿಜನ್ ಅನ್ನು ರಕ್ತ ಹೀರಿಕೊಳ್ಳುತ್ತೆ. ಅದೇ ಸಮಯದಲ್ಲಿ ಮೆಟಬಾಲಿಸಮ್ ಇಂದ ತಯಾರಾದ ವೇಸ್ಟ್ ಗ್ಯಾಸ್ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ರಕ್ತದಿಂದ ಆಲ್ವಿಯೋಲೈಗೆ ವಾಪಸ್ ಬರುತ್ತೆ ಅಲ್ವಾ? ಹೌದು. ಒಳಬರುವ ಗಾಳಿಯಲ್ಲಿ ಕೇವಲ 0.04% ಇರೋ ಕಾರ್ಬನ್ ಡೈಆಕ್ಸೈಡ್ ಹೊರಹೋಗುವ ಗಾಳಿಯಲ್ಲಿ 4.4%ಗೆ ಜಂಪ್ ಆಗಿರುತ್ತೆ. ಇದಕ್ಕೆ ಸಾಕ್ಷಿಯಾಗಿ ನಾವು ಶಾಲೆಯಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತೀವಿ. ಲೈಮ್ ವಾಟರ್ ಒಳಗೆ ಸ್ಟ್ರಾ ಹಾಕಿ ಉಸಿರನ್ನು ಊದಿದಾಗ ಆ ನೀರು ಹಾಲಿನಂತೆ ಬೆಳ್ಳಗೆ ಆಗುತ್ತೆ. ಕರೆಕ್ಟ್. ಅಂದ್ರೆ ಮಿಲ್ಕಿ ಆಗುತ್ತೆ. ಹೊರಬರುವ ಉಸಿರಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇದೆ ಅನ್ನೋದಕ್ಕೆ ಇದೇ ದೊಡ್ಡ ಸಾಕ್ಷಿ. ವಾವ್! ಈ ಉಸಿರಾಟದ ಪ್ರಕ್ರಿಯೆ ಕೇವಲ ಮನುಷ್ಯರಿಗೆ ಮಾತ್ರ ಸೀಮಿತವಲ್ಲ. ಪ್ರಾಣಿಗಳು ಕೂಡ ಬೇರೆ ಬೇರೆ ತರಹ ಉಸಿರಾಡ್ತವೆ. ಹೌದು. ಮೀನುಗಳಿಗೆ ನೀರಿನಲ್ಲಿ ಕರಗಿರುವ ಆಕ್ಸಿಜನ್ ತೆಗೆದುಕೊಳ್ಳಲು ಗಿಲ್ಸ್ ಇರ್ತವೆ. ಮತ್ತೆ ಎರೆಹುಳುಗಳು ತಮ್ಮ ಒದ್ದೆಯಾದ ಚರ್ಮದ ಮೂಲಕವೇ ಉಸಿರಾಡ್ತವೆ ಅಲ್ವಾ? ನಿಜ. ಕಪ್ಪೆಗಳ ಕಥೆಯಂತೂ ಇನ್ನೂ ಮಜವಾಗಿದೆ. ಅವು ಟ್ರಾನ್ಸ್ಫಾರ್ಮರ್ ಸಿನಿಮಾದ ರೋಬೋಟ್ಸ್ ಇದ್ದ ಹಾಗೆ. ಟ್ರಾನ್ಸ್ಫಾರ್ಮರ್ಸಾ? ಹೇಗೆ? ಅವು ನೀರಿನಲ್ಲಿರುವ ಮರಿ ಅಂದ್ರೆ ಟ್ಯಾಡ್ಪೋಲ್ ಆಗಿದ್ದಾಗ ಗಿಲ್ಸ್ ಮೂಲಕ ಉಸಿರಾಡ್ತವೆ. ದೊಡ್ಡ ಕಪ್ಪೆ ಆದ ಮೇಲೆ ನೆಲದ ಮೇಲೆ ಲಂಗ್ಸ್ ಮತ್ತು ನೀರಿನಲ್ಲಿದ್ದಾಗ ಚರ್ಮ ಎರಡನ್ನೂ ಬಳಸ್ತವೆ. ಎಷ್ಟೊಂದು ಅದ್ಭುತವಾದ ವ್ಯವಸ್ಥೆ. ಆದರೆ ಈ ಸೂಕ್ಷ್ಮವಾದ ಆಲ್ವಿಯೋಲೈಗಳಿಗೆ ಸುಲಭವಾಗಿ ಡ್ಯಾಮೇಜ್ ಆಗ್ಬೋದಲ್ವಾ? ಹೌದು, ಖಂಡಿತ.
ಹೊಗೆ, ವಾಯುಮಾಲಿನ್ಯ ಅಥವಾ ಕೋವಿಡ್-19 ನಂತಹ ಕಾಯಿಲೆಗಳು ಈ ಏರ್ ಸ್ಯಾಕ್ಸ್ಗಳನ್ನು ನಾಶ ಮಾಡುತ್ತೆ. ಹಾಗಾಗಿಯೇ ನಾವು ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಬಗ್ಗೆ ತುಂಬಾ ಕಾಳಜಿ ವಹಿಸಬೇಕು. ಪ್ರತಿದಿನ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಲಂಗ್ಸ್ ಕೆಪಾಸಿಟಿ ಹೆಚ್ಚಾಗತ್ತೆ. ಖಂಡಿತ. ಸರಿಯಾಗಿ ಉಸಿರಾಡಲು ಕಲಿಯುವುದು ಒಂದು ಕಲೆ. ಇದು ನಮ್ಮ ಲಂಗ್ಸ್ಗೆ ಮಾತ್ರವಲ್ಲ, ಇಡೀ ದೇಹಕ್ಕೆ ಹೆಚ್ಚಿನ ಎನರ್ಜಿ ಕೊಡುತ್ತೆ. ನಿಜಕ್ಕೂ ಆಶ್ಚರ್ಯ. ಉಸಿರಾಡುವಾಗ ಇಷ್ಟೆಲ್ಲ ಕೆಲಸ ನಡೆಯುತ್ತೆ ಅನ್ನೋದು ಅದ್ಭುತ. ಹೌದು, ಇದು ಒಂದು ನಿರಂತರವಾದ ಮ್ಯಾಜಿಕ್ ಅಂತಲೇ ಹೇಳ್ಬೋದು. ಸರಿ, ಕೊನೆಯದಾಗಿ ಒಂದು ಕುತೂಹಲಕಾರಿ ಯೋಚನೆ. ಪ್ರಾಣಾಯಾಮದಿಂದ ಲಂಗ್ಸ್ ಕೆಪಾಸಿಟಿ ಹೆಚ್ಚಾಗುತ್ತೆ ಅಂತ ನಾವು ನೋಡಿದ್ವು. ಹಾಗಾದರೆ ನಿರಂತರವಾಗಿ ಹಾಡುವ ಗಾಯಕರು ಅಥವಾ ಗಂಟೆಗಟ್ಲೆ ಕೊಳಲು ನುಡಿಸುವವರು ತಮ್ಮ ಲಂಗ್ಸ್ ಅನ್ನು ಹೇಗೆ ಟ್ರೈನ್ ಮಾಡಿರಬಹುದು? ಇದ್ರ ಬಗ್ಗೆ ಒಮ್ಮೆ ಯೋಚನೆ ಮಾಡಿ ನೋಡಿ. ಒಳ್ಳೆ ಪ್ರಶ್ನೆ. ಮುಂದಿನ ವಿಶೇಷ ಅಧ್ಯಯನದಲ್ಲಿ ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಸಿಗೋಣ.